ರಾಜಘಟ್ಟ ಗ್ರಾಮಾಭಿವೃದ್ಧಿಗೆ ಯುವಕರ ಶ್ರಮದಾನ. ಗ್ರಾಮದ ಅಭಿವೃದ್ಧಿ ಕಾರ್ಯದಲ್ಲಿ ಯುವಕರಿಗೆ ಅಧಿಕಾರಿಗಳ ಸಾಥ್. ನಮ್ಮ ಯುವಕರ ಧ್ವನಿಗೆ ಬಲವಾಗಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ನಮ್ಮ ಗ್ರಾಮಕ್ಕೆ ಸೇರಬೇಕಾಗಿದ್ದ ಜಾಗವನ್ನ ಇಂದು ಅಧಿಕಾರಿಗಳು ಗ್ರಾಮದ ಯುವಕರ ಸಮ್ಮುಖದಲ್ಲಿ ಸರ್ವೆ ಮಾಡುವ ಮೂಲಕ ಗ್ರಾಮಕ್ಕೆ ಹಿಂತಿರುಗಿಸುವ ಭರವಸೆ ನೀಡಿದ್ದಾರೆ. ಸದರಿ ಸರ್ಕಾರದ ಸ್ಥಳದಲ್ಲಿ ಗ್ರಾಮದ ಮಹಿಳೆಯರಿಗೆ ಹಾಗೂ ವಯೋವೃದ್ಧರಿಗೆ ಅನುಕೂಲವಾಗುವ ರೀತಿಯಲ್ಲಿ ಉದ್ಯಾನವನ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗುವುದೆಂದು ಸ್ಥಳೀಯ ರಾಜಘಟ್ಟ ಗಣೇಶ್ ತಿಳಿಸಿದರು. ರಾಜಘಟ್ಟ ಗ್ರಾಮಾಭಿವೃದ್ಧಿ ಯುವಕರ ಸೇನೆಯ ಮನವಿ ಹಾಗೂ ಶ್ರಮಕ್ಕೆ ಕಂದಾಯ ಅಧಿಕಾರಿಗಳು ಸ್ಪಂದಿಸಿದ್ದು, ಸರ್ವೆ ನಂಬರ್ 212ರಲ್ಲಿ 1 ಎಕರೆ 39 ಗುಂಟೆ ವಿಸ್ತೀರ್ಣದ ಜಾಗವನ್ನು ಗುರುತಿಸಿ ಗ್ರಾಮದ ಅಭಿವೃದ್ಧಿಗಾಗಿ ನೀಡಲಾಗಿದೆ. ಈ ಸ್ಥಳದಲ್ಲಿ ನಿರ್ಮಾಣವಾಗುವ ಉದ್ಯಾನವನವು ನಮ್ಮ ಗ್ರಾಮಕ್ಕೆ ಕಳಶಪ್ರಾಯವಾಗಲಿದೆ. ನಮ್ಮಂತೆ ಎಲ್ಲಾ ಗ್ರಾಮಗಳಲ್ಲೂ ಯುವಕರು ಮುಂದೆ ಬಂದು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಮನವಿ ಮಾಡಿದರು. ರಾಜಘಟ್ಟ ಸರ್ವೆ ನಂಬರ್ ನಮ್ದೇನಿದೆ ಈ ಗುಂಡ್ತೋಪು ಅಂತ 212 ಸರ್ವೆ ನಂಬರು, ಅದರಲ್ಲಿ 1 ಎಕರೆ 39 ಗುಂಟೆ ಜಾಗ ಇದ್ದು ಇದರ ಒಂದು ಮಾಹಿತಿ ನಮಗೆ ಇಲ್ಲಿವರೆಗೂ ಬಂದಿರಲಿಲ್ಲ. ಅಲ್ಲಿಗೆ ನಮಗೆ ಇವತ್ತು 29 ವರ್ಷದಿಂದ ನಮ್ಗೆ ಇಲ್ಲಿವರೆಗೂ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಸುಮ್ಮನೆ ಕೇಳ್ತಾ ಇದ್ವಿ ಅಷ್ಟೇ. ಆದರೆ ಇವತ್ತು ಗೊತ್ತಾಗಿದ ತಕ್ಷಣ ನಾವು ಯುವಕರ ಸೇನೆ ನಾವೇನು ಕಟ್ಟಿದ್ದೀವಿ, ಈ ಸೇನೆಗೆ ನಮಗೆ ವಿಚಾರ ಬಂದಿದ ತಕ್ಷಣ ಅದಕ್ಕೆ ಒಂದು ಅರ್ಜಿ ರೆಡಿ ಮಾಡಿ ಕೊಟ್ಟು ಕಂದಾಯ ಇಲಾಖೆಗೆ, ಮತ್ತೆ ಇವತ್ತು ಅವರು ನಾವು ಕೊಟ್ಟಿದ ತಕ್ಷಣ ಅದಕ್ಕೆ ಒಂದು ವಾರದಲ್ಲೇ ಸ್ಪಂದಿಸಿದ್ದಾರೆ. ಅವ್ರಿಗೆ ನಾವು ಧನ್ಯವಾದ ತಿಳಿಸ್ತೀವಿ. ಮತ್ತೆ ಇವಾಗ ಬಂದು ನೆಕ್ಸ್ಟ್ ವಾರದಲ್ಲಿ ಸಂಕ್ರಮಣ ಕಳ್ಕೊಂಡು ಬರ್ತಾರೆ, ಬಂದು ಫೆನ್ಸಿಂಗ್ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅವ್ರು ಬಂದು ಇವತ್ತು ಕಲ್ಲೆಲ್ಲ ಉಣಿಸ್ಕೊಟ್ಟೋಗಿದ್ದಾರೆ. ಅವ್ರಿಗೆ ನಾವು ಬಹಳ ಋಣಿಯಾಗಿರ್ಬೇಕು ಇವತ್ತು. ಈ ಸಂದರ್ಭದಲ್ಲಿ ರಾಜಘಟ್ಟ ಗ್ರಾಮಾಭಿವೃದ್ಧಿ ಯುವಕರ ಸೇನೆಯ ಸದಸ್ಯರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹರೀಶ್ ದೊಡ್ಡಬಳ್ಳಾಪುರ, ಚಾಮುಂಡಿ ನ್ಯೂಸ್.